ನಿಮ್ಮ ಪಂಡಿತ್ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ 2/11/2029 ತಾರೀಕಲ್ಲಿ ಈ ತಾರೀಕಿನ ಈ ದಿನಾಂಕದ ಯೋಗ್ಯತೆಗಳು ಏನಿರ್ತವೆ, ಭಾಗ್ಯಗಳು ಏನಿರ್ತವೆಲ್ಲ ನೋಡೋಣ. 2ನೇ ತಾರೀಕು ಹುಟ್ಟಂತವ್ರಿಗೆ ಅತಿಯಾದ ಆಸೆಗಳು ಉಂಟಾಗಿರ್ತವೆ. ಅತ್ಯಂತ ಚಂಚಲ ಮನಸ್ಸಿನ ಆಗಿದ್ರೂ ಸಹ ಬುದ್ಧಿ ಇವರಿಗೆ ತುಂಬಾ ಚೆನ್ನಾಗೇ ಇರುತ್ತೆ. ಮನಸ್ಸು ಚಂಚಲ ಇರೋದಷ್ಟೇ ಬುದ್ಧಿ ಚೆನ್ನಾಗಿರುತ್ತೆ. ಯಾವುದೆಲ್ಲ ಒಂದು ಕ್ಷೇತ್ರದಲ್ಲಿ ಬೇಕಾದ ಅಭಿವೃದ್ಧಿ ಸಾಕ್ಷಾತ್ಕಾರಗೊಳಿಸ್ತಾರೆ. ಸಾಹಿತ್ಯ, ಚಿತ್ರಕಲೆ, ಸಂಗೀತ ಇತರ ಕಲಾ ಒಂದು ಕಲಾ ವಿಭಾಗದಲ್ಲಿ ಮೊದಲಾದ ಇವರು ಕಲೆಗಳಲ್ಲಿ ಆಸಕ್ತರಾಗಿರುತ್ತಾರೆ. ಆದ್ರೆ ಇವರ ಅತ್ಯಂತ ಆ ಒಂದು ಮನೋಭಾವನೆಗಳನ್ನ ಒಂದು ಒಳ್ಳೆಯ ಸ್ಥಾನಕ್ಕೆ ಬಿಡಿಸುತ್ತೆ ಅಂತ. 2ನೇ ತಾರೀಕು ಅವ್ರಿಗೆ ಆಸೆ ಅನ್ನುವಂಥದ್ದು ಅತ್ಯಂತವಾಗಿರುತ್ತೆ. ತಮಗೆ ಬೇಕಾದದನ್ನ ಅತ್ಯಂತವಾಗಿ ಆಸೆ ಪಟ್ಟರು ಸಹ 100 ಆಸೆ ಪಟ್ರೆ ಇವರು 50 ಮಾತ್ರ. ಇದು ಇವರ ಮನೋಭಾವನೆ ಆಗಿರುತ್ತೆ. ದೊಡ್ಡ ದೊಡ್ಡ ಯೋಚನೆಗಳನ್ನ ಮಾಡ್ತಾರೆ ಇವರು. ಚಿಕ್ಕ ಪುಟ್ಟ ಸಾಧನೆಯನ್ನ ಮಾಡುವುದರಲ್ಲೇ ಇವರ ಒಂದು ಜೀವನವನ್ನ ತುಂಬಾ ಖುಷಿಯಾಗಿ ಕಳೀತಾರೆ 2ನೇ ತಾರೀಕು. ಆದ್ರೆ ಗಂಡಾಂತರವನ್ನು ಎದುರಿಸುವಂತಹ ಒಂದು ಸಮಸ್ಯೆಗಳು, ಗಂಡಾಂತರದ ಸಮಸ್ಯೆಗಳನ್ನು ಎದುರಿಸುವಂತಹ ಜೀವನ ಇರುತ್ತೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸ್ತಾನೆ ಹೋಗ್ಬೇಕಾಗುತ್ತೆ 2ನೇ ತಾರೀಕು. ಅದೇ ರೀತಿಯಾಗಿ ಇನ್ನ 11ನೇ ತಾರೀಕು ಅವ್ರನ್ನ ನೋಡ್ತಾ ಹೋದ್ರೆ 11ನೇ ತಾರೀಕು ಅವ್ರು ಬಂದು ಆತ್ಮಶಕ್ತಿ, ಆತ್ಮಬಲ ಅನ್ನುವಂಥದ್ದು ಇವರಿಗೆ ಬಹಳ ಹೆಚ್ಚಾಗಿರುತ್ತೆ. ಕಲ್ಪನಾಶೀಲರು ಅಂದ್ರೆ ತಮಗೆ ತಾವೇ ಒಂದು ಕಲ್ಪನಾ ಲೋಕದಲ್ಲಿ ತಮಗೆ ತಾವೇ ಬೇಕಾದಂತಹ ಒಂದು ಕ್ರಿಯಾಶೀಲತೆಯನ್ನ ಇವರು ಆಲೋಚನೆ ಮಾಡೋದು ಜಾಸ್ತಿ. ಮನಸ್ಸಾಕ್ಷಿಯಲ್ಲಿ ನ್ಯಾಯ ಮೊದಲಾದದನ್ನ ಇವರು ಮನಸ್ಸಾಕ್ಷಿ, ನ್ಯಾಯ, ನೀತಿ ಅನ್ನೋದನ್ನ ಇವರು ಮನಸ್ಸಿನಲ್ಲಿ ಮೊದಲೇ ಇವರು ತೀರ್ಮಾನ ಮಾಡ್ಕೊಂಡಿರ್ತಾರೆ. ನ್ಯಾಯ, ನೀತಿ, ಮನಸ್ಸಾಕ್ಷಿಗೆ, ದೇವರು, ದಿಂಡು ಇತ್ಯಾದಿಗಳಿಗೆ, ಧರ್ಮ, ಕರ್ಮಗಳಿಗೆ ಅತಿಯಾಗಿ ತಲೆಬಾಗ್ತಾರೆ. ಅದೇ ರೀತಿಯಾಗಿ ಭಕ್ತಿ, ಜ್ಞಾನ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸಮಾಜ ಸೇವೆಯಲ್ಲಿ ಒಂದು ಆಸಕ್ತಿಯನ್ನ ಹೊಂದೋರಾಗಿದ್ರು ಕೂಡ ಇವರ ಕುಟುಂಬದ ಪರಿಸ್ಥಿತಿ ಆಗಿರಲ್ಲ. ಕುಟುಂಬದ ಪರಿಸ್ಥಿತಿ ಸಾಮಾನ್ಯವಾಗಿ ಸಮತೋಲನವಾಗಿ ಕೂಡಲ್ಲ. ಆದ್ರೆ ಇವರು ಪುರಾಣ, ಪುಣ್ಯಕತೆ, ಅದೇ ರೀತಿಯಾಗಿ ಈ ದೈವದ ಪೂಜೆ, ಪುಸ್ತಕದಲ್ಲಿ ಅತ್ಯಂತ ಇವರು ತಮ್ಮ ಮನಸ್ಸನ್ನ ತಮ್ಮ ತೊಡಗಿಸಲಿಕ್ಕೆ ಬಹಳ ಇಚ್ಛಿಸ್ತಾರೆ. ಅದೇ ರೀತಿಯಾಗಿ ಇವರ ಆಲೋಚನೆ ಒಂದು ಮಂದ ಆಲೋಚನೆ ಆಗಿರುತ್ತೆ. ಯಾವಾಗಲೂ ಸಹ ಒಂದು ನ್ಯಾಯ ರೀತಿಯಾದ ಆಲೋಚನೆ ಆಗಿರುತ್ತೆ. ಯಾತ್ರೆ ಮೊದಲಾದವುಗಳನ್ನ ಮಾಡ್ಲಿಕ್ಕೆ ಬಹಳ ಇಷ್ಟಪಡ್ತಾರೆ. ಯಾತ್ರೆ ಮೊದಲಾದವುಗಳನ್ನ ಮಾಡು ಸಹ ಬೇರೆ ದೇಶದಲ್ಲಿ ಇವರಿಗೆ ಪರಾಜಯಗೊಳಿಸುವಂತಹ ಯೋಗ ಬರುತ್ತೆ. ಬೇರೆ ದೇಶದಲ್ಲಿ ಪರಾಜಯ ಅಂದ್ರೆ ಬೇರೆ ದೇಶದಲ್ಲಿ ಹೋಗಿ ಅಲ್ಲಿ ಇವರ ಒಂದು ಸ್ಥಿರತೆಯನ್ನ, ಅವಕಾಶವನ್ನ ಪ್ರಾಪ್ತಿಸಿಕೊಳ್ಳುವಂತಹ ಯೋಗ ಈ 11ನೇ ತಾರೀಕು ಬರುತ್ತೆ. ಇನ್ನ 29ನೇ ತಾರೀಕು ಜನಿಸಿದವ್ರಿಗೆ ನೋಡಿ, ಇವರು ಅವಕಾಶಗಳಿಂದ ವಂಚಿತರಾಗಿಯೇ ಬರ್ತಾರೆ. ಇವರು ಬೇಕಾದಂತಹ ಎಲ್ಲ ಪ್ರಯತ್ನಗಳು, ಯತ್ನಗಳು ಸಹ ಯಶಸ್ಸಾಗೋದಿಲ್ಲ. ಅದೇ ರೀತಿಯಾಗಿ ಇವರ ಜೀವನ ಬರೀ ಅಲೆದಾಟ ಮತ್ತು ಗಂಡಾಂತರಗಳಿಂದ ಕೂಡಿರುತ್ತೆ. 20 ಬಿಟ್ಕಡಿ ಇವರ ಜೀವನ ಬರೀ ಅಲೆದಾಟಗಳು, ಗಂಡಾಂತರಗಳು, ಸುತ್ತಾಟಗಳು ಇದರಿಂದ ಕೂಡಿರುತ್ತೆ. ಪ್ರಾರಂಭದಲ್ಲಿ ಇವರು ಮಾಡುವಂತಹ ಕೆಲಸ ಕಾರ್ಯಗಳು ಆದಾಯಕದಾಯವಾಗಿದ್ದರೂ ಕೂಡ ಕೊನೆದಾಗಿ ನಷ್ಟ, ಅದು ಬೇಗನೆ ಕೊನೆ ಅನ್ನೋದಕ್ಕಿಂತ ಅತ್ಯಂತ ಬೇಗನೆ ಸಹ ಅದರ ನಷ್ಟವನ್ನ, ಅವಮಾನವನ್ನು ಅನುಭವಿಸ್ತಾರೆ. ಅದರಲ್ಲಿ ಅತಿಯಾದ ಅಡ್ಡಿಯಾತಗಳನ್ನು ಅನುಭವಿಸಿ ಆ ಸ್ಥಳವನ್ನ ಶೀಘ್ರವಾಗಿ ಬಿಡುವಂತಹದ್ದು, ಶೀಘ್ರವಾಗಿ ಆ ಸ್ಥಳದಲ್ಲಿ ಅವಮಾನಗಳು ಬಂದು ಆ ಸ್ಥಳವನ್ನು ಬಿಡುವಂಥದ್ದು. ಸ್ಥಿರತೆ ಇರೋದಿಲ್ಲ. ಒಂದು ಜಾಗದಲ್ಲಿ ಸ್ಥಿರವಾಗಿ ಜೀವನ ಮಾಡ್ಕೊಳಕ್ಕಾಗಲ್ಲ. ಜೀವನ ಸಂಪೂರ್ಣವಾಗಿ ಏರುಪೇರುಗಳಿಂದಲೇ ಕೂಡಿರುತ್ತೆ 20ನೇ ತಾರೀಕು. ಇವ್ರ ಸ್ವಭಾವದಲ್ಲಿ ಜೀವನ ಹೀಗಾದ್ರೆ ಸ್ವಭಾವದಲ್ಲಿ ನೋಡ್ತಾ ಹೋದ್ರೆ ಇವರು ಯಾವುದೋ ಒಂದು ಕೆಲಸದ ಹುಮ್ಮಸ್ಸನ್ನ ಮಾಡ್ಲಿಕ್ಕೆ ಅಂತ ಹೋದ್ರು ಸಹ ಅದಕ್ಕೆ ಬೇಕಾದಂತಹ ಸವಲತ್ತುಗಳು, ಸಂಪನ್ಮೂಲಗಳು ಸಿಗೋದಿಲ್ಲ. ಇದು 20ನೇ ತಾರೀಕು ಹೋದಾಗಿರುತ್ತೆ. ಇನ್ನ 29ನೇ ತಾರೀಕು ನೋಡ್ತಾ ಹೋದ್ರೆ ಈ ಸಂಖ್ಯೆಯಲ್ಲಿ ಜನಿಸಿದವ್ರಿಗೆ ಉತ್ತಮ ಪಾಂಡಿತ್ಯ ಇರುತ್ತೆ. ಅಂದ್ರೆ ಒಂದು ಮನೋಭಾವನೆ, ಪಾಂಡಿತ್ಯ ಅನ್ನುವಂಥದ್ದು ಒಂದು ಉತ್ತಮ ಆಲೋಚನೆ ಅನ್ನುವಂಥದ್ದು ಉತ್ತಮವಾಗಿದೆ. ಉತ್ಸಾಹ, ತಂತ್ರೋಪಾಯಗಳಿಂದ ಸಮಸ್ಯೆಗಳನ್ನ, ವಿವಾದಗಳನ್ನ ಅಧಿಕವಾಗಿ ಪ್ರಬಲವಾಗಿ ಇವರು ಅದನ್ನ ನಿವಾರಣೆ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಇವರು ಅನ್ಕೊಂಡಂತಹ ಯಾವುದೇ ಕೆಲಸವನ್ನ ಖಂಡಿತವಾಗೂ ಅದನ್ನ 100% ಸಾಧನೆ ಮಾಡೇ ಅವರು ಕುತ್ಕೊಳ್ಳುವಂಥದ್ದು ವಿಷಾದಕರ. ಅಡ್ಡದಾರಿಯಲ್ಲಾದ್ರೂ ಸರಿ, ಕಾನೂನಿಗೆ ವಿರುದ್ಧವಾದ್ರೂ ಸರಿ ಅವರ ಆ ಕೆಲಸವನ್ನ ಸಾಧಿಸುವಂಥದ್ದು
ಇವರ ಮನೋಭಾವನೆ ಆಗಿರುತ್ತೆ. ಈ ಕಾರ್ಯದಲ್ಲಿ ಬಹುತೇಕ ಇವರು ಈ ಸಂಖ್ಯೆಯವರು ಅಡ್ಡದಾರಿಗಳಂತದ್ದು ಕಾನೂನಿನ ವಿರುದ್ಧವಾಗಿ ಆ ಚಟುವಟಿಕೆಗಳನ್ನು ಮಾಡೋದ್ರೂ ಸಹ ಇವರು ಯಾವುದೇ ರೀತಿ ಯೋಚನೆಯನ್ನು ಮಾಡೋದಿಲ್ಲ, ಅದೂ ಸಹ ಇವರು ಕೈ ಜೋಡಿಸ್ತಾರೆ ಅನ್ನುವಂಥದ್ದು ಈ ದಿನಾಂಕದ ಒಂದು ಮೂಲ ಆಗಿರುತ್ತೆ. ಅದೇ ರೀತಿಯಾಗಿ ಇವರು ಮನುಷ್ಯನ ಬಗ್ಗೆ ಬಂದ್ರೆ ಅತಿಯಾದ ದೃಢ ಮಾತು, ದೃಢವಾದ ಇದರಲ್ಲಿ ಬಂಡವಾದ ಅಂತ ಹೇಳ್ತೀವಿ. ಇಂಥ ದೃಢವಾದವನ್ನ, ಅತಿಯಾದ ಚಾತುರ್ಯವನ್ನ ಹೊಂದಿರುವಂತವರಾಗಿರ್ತಾರೆ. ಈ ತಂತ್ರೋಪಾಯ ಅಂತ ಬಂದಾಗ ಯಾವುದೋ ಒಂದು ಕೆಲಸವನ್ನ ತಮಗೆ ಬೇಕಾದ ರೀತಿಯಲ್ಲಿ ಯಾವಾಗಾದ್ರೂ ಸರಿ ತಮ್ಮ ಒಂದು ಮೂಲಗಳಿಂದ ಇದನ್ನ ಸಾಧ್ಯಸಾಗುತ್ತಾರೆ. 29 ನಮಸ್ಕಾರ.